ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಕೇವಲ ಬಿಬಿಎಂಪಿಗೆ ಮಾತ್ರ ಸೀಮಿತ. ಮೈತ್ರಿ ಮಾಡಿಕೊಂಡ ಮಾತ್ರಕ್ಕೆ ಜೆಡಿಎಸ್ ನಿಲುವು ಬದಲಾಗುವುದಿಲ್ಲ. ಹೀಗೆ ಹೇಳಿದ್ದು ಮಾಜಿ ಪ್ರಧಾನಿ ದೇವೇಗೌಡರು. ಬಿಬಿಎಂಪಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬಳಿಕ ಮೊದಲ ಬಾರಿಗೆ ದೇವೇಗೌಡರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಿರೀಕ್ಷೆಯಂತೆ ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ ಮೇಯರ್ ಸ್ಥಾನವನ್ನು ಪಡೆದುಕೊಂಡಿದ್ರೆ, ಜೆಡಿಎಸ್ ಉಪಮೇಯರ್ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಸುವರ್ಣ ನ್ಯೂಸ್ ಜೊತೆ ಇದ್ದಾರೆ. ಸರ್, ಬಹಳ ಸಮಯದ ಒಂದು ಕಾಯುವಿಕೆಯ ಬಳಿಕ ಜೆಡಿಎಸ್ ಬಿಬಿಎಂಪಿಯಲ್ಲಿ ಅಧಿಕಾರವನ್ನು ಹಿಡಿದಿದೆ. ಈ ಒಂದು ಸಂದರ್ಭದಲ್ಲಿ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೀವು ನೀಡುವಂತಹ ಪ್ರತಿಕ್ರಿಯೆ, ಜೆಡಿಎಸ್ಗೆ ಉಪಮೇಯರ್ ಸ್ಥಾನ ಸಿಕ್ಕಿದೆ, 2 ಸ್ಥಾಯಿ ಸಮಿತಿ ಸ್ಥಾನಗಳು ಕೂಡ ಸಿಕ್ಕಿದೆ. ಈಗ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಬೆಂಗಳೂರಿನ ಅಭಿವೃದ್ಧಿಗೋಸ್ಕರವಾಗಿ ನಾನು ಈ ನಿರ್ಣಯ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಸಮ್ಮತಿ ಇದೆ. ಏಕೆಂದರೆ ಸರ್ಕಾರ ಇವತ್ತು ಸುಮಾರು 10,000 ಕೋಟಿ ಸಾಲ ಇದೆ, ಕಾರ್ಪೊರೇಷನ್ ಆಸ್ತಿ ಅಡ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಎಲ್ಲ ಯೋಚನೆ ಮಾಡಿ ಬೆಂಗಳೂರು ಇಷ್ಟೊಂದು ಅವ್ಯವಸ್ಥೆ ಆಗಿದೆ ಕಾರ್ಪೊರೇಷನ್ನಲ್ಲಿ, ಇದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಸರ್ಕಾರ ಮುಂದಾದರೆ ನಾನು ಸಹಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಸಹಮತ ಇದ್ದಿಲ್ಲ, ವ್ಯತ್ಯಾಸ ಇಲ್ಲ, ಬೇರೆ ಬೆಂಗಳೂರಿನಲ್ಲಿ ಅಂದರೆ ಬಿಬಿಎಂಪಿಲಿ ಅಧಿಕಾರ ಹಿಡಿದ ಕಾರಣಕ್ಕೆ ಬೆಂಗಳೂರಿನಲ್ಲಿ ಪಕ್ಷದ ಒಂದು ಚೇತರಿಕೆಗೆ ಇದು ಯಶಸ್ವಿ ಒಂದು ಸಹಾಯ ಆಗಬಹುದು. ಸಂಬಂಧನೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ, ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ತೀವಿ. ಅದರಲ್ಲಿ ನಮ್ಮ ಪಕ್ಷದ ಶಕ್ತಿ ರೂಢಿಸ್ಕೊಳ್ಳೋದು ನಮ್ಮ ಕಾರ್ಯಕರ್ತರ ಮೇಲೆ ಅವಲಂಬನೆ ಆಗುತ್ತೆ. ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕ 2 ಪಕ್ಷಗಳ ಒಂದಾಗಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ಇದ್ದಂಥ ಜೆಡಿಎಸ್ನ ಅಸಮಾಧಾನ, ಮುಖ್ಯಮಂತ್ರಿಗಳ ಮೇಲಿದ್ದಂಥ ಅಸಮಾಧಾನ ಎಲ್ಲವೂ ಕೂಡ ಇಲ್ಲಿಗೆ ಮುಗಿದು ಹೋಗುತ್ತಾ? ಆ ಪ್ರಶ್ನೆ ಇಲ್ಲ. ಅವರೆಷ್ಟು ಮಟ್ಟಿಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ತಾರೆ ಅಷ್ಟು ಮಟ್ಟಿಗೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ನನ್ನ ಅಭಿಪ್ರಾಯದಲ್ಲಿ. ಆ ಥರದ್ದೇನಿಲ್ಲ. ಇಟ್ ಈಸ್ ಓನ್ಲಿ ಲಿಮಿಟೆಡ್ ಟು ಕಾರ್ಪೊರೇಷನ್ ಅಷ್ಟೇ. ಧನ್ಯವಾದಗಳು ಸರ್. ಇದಿಷ್ಟು ಬಿಬಿಎಂಪಿಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡಂಥ ಬಗ್ಗೆ, ಅಧಿಕಾರವನ್ನು ಹಿಡಿದಂಥ ಬಗ್ಗೆ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರ ಮಾತುಗಳು. ಪದ್ಮನಾಭನಗರದಿಂದ ಕ್ಯಾಮರಾಮನ್ ಕೃಷ್ಣ ಕುಲಕರ್ಣಿ ಜೊತೆ ಕಿರಣ್ ಹನೇಡ್ಕ, ಸುವರ್ಣ ನ್ಯೂಸ್.